ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ಮಕರ ರಾಶಿ ಮಾರ್ಚ್ 2026 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ಮಕರ ರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ತಿಳಿಸ್ತೀನಿ. 19 ಮಾರ್ಚ್ 2026 ಚಾಂದ್ರಮಾನ ಯುಗಾದಿ ಹಬ್ಬ. ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶ್ರೀ ವಿಶ್ವಾವಸು ನಾಮ ಸಂವತ್ಸರ 19 ತಾರೀಕಿಗೆ ಅಂತ್ಯ ಆಗುತ್ತೆ. ಶ್ರೀ ಪರಾಭವ ನಾಮ ಸಂವತ್ಸರ ಆರಂಭ ಆಗುತ್ತೆ. ಶ್ರೀ ಪರಾಭವ ನಾಮ ಸಂವತ್ಸರ ಯುಗಾದಿ ಭವಿಷ್ಯವನ್ನ ನಾನು 1 ವರ್ಷದ್ದು ತಿಳಿಸಿದ್ದೀನಿ. ಅದು ಸಪ್ರೇಟ್ ವಿಡಿಯೋ. ಇಲ್ಲಿ ಬರೀ ತಿಂಗಳ ಭವಿಷ್ಯವನ್ನ ತಿಳಿಸ್ತಾ ಇದ್ದೀನಿ. ನೀವು ನೋಡುವಂಥವರು ನನ್ನ ಚಾನಲಲ್ಲಿ ನೀವು ನೋಡ್ಬೋದು. ಇನ್ನೊಂದು, ಈ ತಿಂಗಳಲ್ಲಿ ಬಹಳ ವಿಶೇಷ, 3/3/2026 ಹೋಳಿ ಹುಣ್ಣಿಮೆಯ ದಿನ ಖಗ್ರಾಸ ಚಂದ್ರಗ್ರಹಣ ಸಂಭವಿಸುತ್ತೆ. ಆ ಗ್ರಹಣದ ಪ್ರಭಾವ ನಮ್ಮ ಮೇಲೆಲ್ಲ ಬೀಳುತ್ತೆ. ಭಾರತ ದೇಶದಲ್ಲೂ ಕೂಡ ಗೋಚರಿಸುತ್ತೆ. ಅದರ ವಿಡಿಯೋ ಕೂಡ ಸಪ್ರೇಟ್ ಮಾಡಿದ್ದೀನಿ, ನೀವು ನನ್ನ ಚಾನಲಲ್ಲಿ ನೋಡ್ಬೋದು. ಈಗ ಮಕರ ರಾಶಿಯವರಿಗೆ ತಿಂಗಳ ಭವಿಷ್ಯದಲ್ಲಿ ಏನು ಫಲ? 1 ಮಾರ್ಚ್ 2026 ಶುಕ್ರ ಮಕರ ರಾಶಿಯವರಿಗೆ ಯೋಗಕಾರಕ. ಕುಂಭರಾಶಿಯಿಂದ ಮೀನರಾಶಿಗೆ ಸಂಚಾರ. 14 ಮಾರ್ಚ್ 2026 ಸೂರ್ಯ ಕುಂಭರಾಶಿಯಿಂದ ಮೀನರಾಶಿಗೆ ಸಂಚಾರ. 11 ಮಾರ್ಚ್ 2026 ಗುರು ವಕ್ರತ್ಯಾಗವನ್ನ ಮಾಡ್ತಾನೆ. ಇದೆಲ್ಲ ಆಧಾರದ ಮೇಲೆ ಮಕರ ರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ? ಈ ತಿಂಗಳು ಮಕರ ರಾಶಿಯವರು ಕೇಳ್ತಿರೋ, ನಮ್ಗೆ ಯಾವಾಗ ಒಳ್ಳೇದಾಗುತ್ತೆ ಗುರುಜಿ, ಯಾವಾಗ ಗುರು ವಕ್ರತ್ಯಾಗ ಮಾಡ್ದ? ಈ ತಿಂಗಳಲ್ಲಿ ಶುಭ ಫಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ಮಕರ ರಾಶಿಯವರು ಕಮೆಂಟ್ ಮಾಡೋದೆಲ್ಲ ನಾನು ನೋಡ್ತಾ ಇರ್ತೀನಿ. ಕೆಲವೆಲ್ಲ ಪಾಪ ಕೇಳ್ತಾ ಇರ್ತೀರಾ, ಗುರುಜಿ ನಮ್ಗೆ ಯಾವಾಗ ಒಳ್ಳೇದಾಗುತ್ತೆ ಅಂತ. ನೋಡಿ, ಈ ತಿಂಗಳು ನಿಮಗೆ ಶುಭ ಫಲ ಪ್ರಾಪ್ತಿಯಾಗುತ್ತೆ. ಯಾವ ತರ ರಾಜಯೋಗ ಉಂಟಾಗುತ್ತೆ? ಮಕರ ರಾಶಿಯವರಿಗೆ ಶುಕ್ರ ಯೋಗಕಾರಕ ಅಂತ ಹೇಳಿದೆ. ಶುಕ್ರ ತೃತೀಯ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ನಿಮಗೆ ತುಂಬಾ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದ್ರೆ ಉಚ್ಚನಾಗೋದ್ರಿಂದ ಧನ ಪ್ರಾಪ್ತಿ ಆಗುತ್ತೆ. ಯಾರಿಗೆ? ಜಿಮ್ ನಡೆಸೋರ್ಗೆ, ಮೆಡಿಟೇಷನ್ ಮಾಡೋರ್ಗೆ, ಕಮ್ಯುನಿಕೇಶನ್ ಇಂದ ವ್ಯವಹಾರ ಮಾಡೋರ್ಗೆ, ಮಾತಾಡಿ ಬಿಸ್ನೆಸ್ ಮಾಡೋರ್ಗೆ ಧೈರ್ಯ ಹೆಚ್ಚಾಗುತ್ತೆ. ಉತ್ತಮವಾದ ನೆರೆಹೊರೆ ಪ್ರಾಪ್ತಿಯಾಗುತ್ತೆ. ಗುರುಜಿ ನನಗೆ ಏನು ಒಳ್ಳೇದಾಗ್ತಿಲ್ಲ ಅಂದ್ರೆ, ಶುಕ್ರ ಹೇಗಿದೆ ನಿಮ್ಮ ಜಾತಕದಲ್ಲಿ, ಎಷ್ಟು ಬಿಂದುಗಳನ್ನ ಕೊಟ್ಟಿದ್ದಾನೆ, ಯಾವ ದಶಾಭುಕ್ತಿ ನಡೀತಿದೆ, ಅದೆಲ್ಲ ನೀವು ಜಾತಕ ತೋರಿಸ್ದಾಗ ತಾನೇ ಹೇಳಕ್ ಸಾಧ್ಯ. ಇದು ಜನರಲ್ ಪ್ರಿಡಿಕ್ಷನ್ ಆಗಿರುತ್ತೆ. ನಿಮಗೆ ಜಯಶಕ್ತಿ ಪ್ರಾಪ್ತಿಯಾಗುತ್ತೆ. ಸಹೋದರಿಯರಿಂದ ಒಲಿಮೆ ಪ್ರಾಪ್ತಿಯಾಗುತ್ತೆ. ಅಂದ್ರೆ ಅವರಿಂದ ಅನುಕೂಲಗಳು ಕೂಡ ಆಗುತ್ತೆ. ಸಕಾರಾತ್ಮಕ ಫಲ ಶುಕ್ರ ಕೊಡ್ತಾನೆ. ನಿಮಗೆ ಉತ್ತಮ ಬಾಂಧವ್ಯ ಪ್ರಾಪ್ತಿಯಾಗುತ್ತೆ. ಕೈಗೊಂಡ ಎಲ್ಲಾ ಕಾರ್ಯಗಳಲ್ಲೂ ಕೂಡ ಅಭಿವೃದ್ಧಿ ಆಗುತ್ತೆ ಈ ತಿಂಗಳು. ನೋಡಿ, ಶುಕ್ರ ದಶೆ ನಡೀತಾ ಇದ್ರಂತೂ ಮಕರ ರಾಶಿಯವರಿಗೆ ಅತ್ಯಂತ ಶುಭ ಫಲ ಈ ತಿಂಗಳು ಬರೆದಿಟ್ಕೊಳ್ಳಿ. ಶುಕ್ರ ಚೆನ್ನಾಗಿ ಬಿಂದು ಕೊಟ್ಟಿರ್ಬೇಕು, ಮತ್ತೆ ದಶಾಭುಕ್ತಿ ನಡೀತಾ ಇರಬೇಕು. ಬುಧ ನಿಮಗೆ ಭಾಗ್ಯಾಧಿಪತಿ ಮತ್ತೆ ಷಷ್ಠಮಾಧಿಪತಿ. ಬುಧ ಕೂಡ ದ್ವಿತೀಯ ಭಾವದಲ್ಲಿದ್ದಾಗ ನೀವು ಮಾತನಾಡುವ ಸಾಮರ್ಥ್ಯ ಹೆಚ್ಚಾಗುತ್ತೆ. ಆದ್ರೆ ಮಾತಾಡ್ಬೇಕಾದ್ರೆ ಬಹಳ ಜಾಗೃತರಾಗಿರ್ಬೇಕು. ಕಸ್ಟಮರ್ಸ್ನ ದೇವರು ಅಂತ ನೋಡ್ಬೇಕು. ಅಂಗಡಿ ವ್ಯಾಪಾರಸ್ಥರು ಬೇಕಾಬಿಟ್ಟಿ ಇರಬಾರ್ದು, ಯಾರ ಹತ್ರ ಕಲಹಗಳು ಮಾಡ್ಕೋಬಾರ್ದು. ಅವಾಗ ಬುಧ ಒಳ್ಳೆ ಫಲ ಕೊಡ್ತಾನೆ, ಜ್ಞಾನ ಕೊಡ್ತಾನೆ, ಆಧ್ಯಾತ್ಮಿಕ ಜ್ಞಾನ ಕೊಡ್ತಾನೆ. ಎರಡು ಜ್ಞಾನ ಅಂದ್ರೆ ಏನು, ಆಧ್ಯಾತ್ಮಿಕ ಅಂದ್ರೆ ಏನು, ಪ್ರಾಪಂಚಿಕ ಜ್ಞಾನ ಅಂದ್ರೆ ಏನು, ಇದೆಲ್ಲ ತಿಳ್ಕೊಂತೀರಿ. ನೀವು ತಾವು ಕೈಗೊಂಡ ಎಲ್ಲಾ ಕಾರ್ಯಗಳಲ್ಲಿ ಜಯ ಹೊಂದಿರಿ. ವ್ಯಾಪಾರ ಅಭಿವೃದ್ಧಿ ಆಗುತ್ತೆ, ಐಶ್ವರ್ಯ ಅಭಿವೃದ್ಧಿ ಆಗುತ್ತೆ. ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ಯಶಸ್ವಿ ಆಗ್ತೀರಿ. ನೋಡಿ, ಮಕರ ರಾಶಿಯವರಿಗೆ ರಾಜಯೋಗದ ಮೇಲೆ ರಾಜಯೋಗ. ಶುಕ್ರನು ಶುಭ ಫಲ, ಬುಧನು ಕೂಡ ಶುಭ ಫಲ. ಇಷ್ಟೆಲ್ಲ ಈ ತಿಂಗಳಲ್ಲಿ ಮಕರ ರಾಶಿ ಜಾತಕರಿಗೆ ಶುಭ ಫಲ ಪ್ರಾಪ್ತಿಯಾಗ್ತಿದೆ. ಶುಕ್ರ ಕೊಡ್ತಾ ಇದ್ದಾನೆ, ಬುಧ ನಿಮಗೆ ಶುಭ ಫಲ ಕೊಡ್ತಾ ಇದ್ದಾನೆ. ಸೂರ್ಯ ನೋಡಿ 14ನೇ ತಾರೀಕು ಮಾರ್ಚ್ 2026 ತೃತೀಯ ಭಾವಕ್ಕೆ ಸಂಚಾರ ಆಗ್ತಾನೆ. ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಿ 14ನೇ ತಾರೀಕು ಮೇಲೆ. ಯಾಕೆಂದ್ರೆ ಶನಿ ನಿಮ್ಮ ಜನ್ಮರಾಶ್ಯಾಧಿಪತಿ. ಆ ಜನ್ಮರಾಶ್ಯಾಧಿಪತಿ ಮೇಲೆ ಸೂರ್ಯ ಸಂಚಾರ ಆಗ್ಬೇಕಾದ್ರೆ ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಟ್ಬಿಟ್ರೆ, ನಿಮ್ದು ಸರ್ಕಾರದ ಕೆಲಸ ಏನಾದ್ರು ಮಾಡ್ಕೋಬೇಕಾ, ಈ ಟೈಮಲ್ಲಿ ಮಾಡ್ಕೊಳ್ಳಿ. ರಾಜಕಾರಣಿಗಳಿಗೆ ಉತ್ತಮ ಕಾಲ.
ಕೆಲವರು ಮಕರ ರಾಶಿಯವರು ಗೌರ್ಮೆಂಟ್ ಏನಾದ್ರೂ ಈ ತಿಂಗಳು ಆಫರ್ ಇದ್ದು ಕಾಲ್ ಏನಾದ್ರು ಮಾಡಿದ್ರೆ ಸರ್ಕಾರ ಉದ್ಯೋಗ ಪ್ರಾಪ್ತಿಯಾಗುವಂಥದ್ದು, ಸರ್ಕಾರದ ಏನಾದ್ರು ಕಾಂಟ್ರಾಕ್ಟ್ ತಗೋಬೇಕಾದ್ರೆ ಈ ತಿಂಗಳ ಪ್ರಯತ್ನ ಪಡಿ, 14ನೇ ತಾರೀಕು ಮೇಲೆ ನಿಮಗೆ ಫಲ ಪ್ರಾಪ್ತಿಯಾಗುತ್ತೆ. ಶತ್ರುಗಳನ್ನ ನಿರ್ಮೂಲನೆ ಮಾಡ್ತೀರಿ. ಸರ್ಕಾರಿ ಅಧಿಕಾರಿಗಳಿಂದ ಏನಾದ್ರು ಕೆಲಸಗಳು ಮಾಡ್ಕೋಬೇಕಾದ್ರೆ ಉತ್ತಮವಾದ ಕಾರ್ಯಾನುಕೂಲ ಉಂಟಾಗುತ್ತೆ. ಬಡ್ಡಿ ವ್ಯವಹಾರದಲ್ಲೂ ಧನಲಾಭ ಆಗುತ್ತೆ. ಶುಭ ಫಲ ಪ್ರಾಪ್ತಿಯಾಗುತ್ತೆ, ಅಭಿವೃದ್ಧಿ ಆಗುತ್ತೆ. ವೃತ್ತಿಯಲ್ಲಿ ಬದಲಾವಣೆ, ತಮಗೆಲ್ಲಾದ್ರೂ ಪೋಸ್ಟಿಂಗ್ಸ್ ಬೇಕು, ನಾನು ದೊಡ್ಡ ದೊಡ್ಡ ಆಫೀಸರ್ಸ್ ಆಗಿರ್ತೀರಾ, ನಿಮಗೆ ಬೇಕಾದ ಕಡೆ ವರ್ಗಾವಣೆ ಮಾಡ್ಕೊಳ್ಳೋಕು ಅವಕಾಶಗಳು ಈ ತಿಂಗಳಲ್ಲಿ ಹೆಚ್ಚು ಪ್ರಾಪ್ತಿಯಾಗುತ್ತೆ. ಹಂಗಾರೆ ಮಕರ ರಾಶಿಯವ್ರಿಗೆ ಎಲ್ಲ ಒಳ್ಳೇದೇ ಆಗುತ್ತೆ ಗುರುಜಿ, ಏನ್ ನೆಗೆಟಿವ್ ಎಫೆಕ್ಟ್ ಆಗುತ್ತೆ ನಾನು ಕೇಳೋ ಶಕ್ತಿ ಇದೆ ಅಂದಾಗ ನನ್ಗೆ ಆದಷ್ಟು ನೆಗೆಟಿವ್ ಹೇಳೋಕ್ಕೂ ಇಷ್ಟ ಇರಲ್ಲ. ಆದರೂ ಕೂಡ ನಿಮ್ಗೆ ಹೇಳ್ತೀನಿ, ನೀವು ಸ್ವಲ್ಪ ಮಾತಾಡಬೇಕಾದ್ರೆ ಮಾತೆ ಮುತ್ತು ಮಾತೆ ಮೃತ್ಯು, ಮಾತು ಬಲ್ಲವನಿಗೆ ಜಗಳವಿಲ್ಲ ಅನ್ನೋಂಥ ಗಾದೆ ಬರ್ಕೊಂಡು ನೀವು ಬಹಳ ಹುಷಾರಾಗಿರ್ಬೇಕು. ಕುಟುಂಬದಲ್ಲಿ ಕಲಹ ಆಗ್ಬೋದು, ಹಣದ ವಿಚಾರದಲ್ಲಿ ಕಲಹಗಳಾಗ್ಬೋದು, ಅಥವಾ ಕೆಲವರಿಗೆ ಜ್ವರ ಬರ್ಬೋದು, ಮುಖದಲ್ಲಿ ಏನಾದ್ರೂ ಒಂದು ಮುಖ ರೋಗಗಳು, ಏನೋ ಪಿಂಪಲ್ಲು ಅದು ಇದೆಲ್ಲ ಮುಖ ರೋಗಗಳು ಉಂಟಾಗ್ಬೋದು. ಇದರಲ್ಲಿ ಎಚ್ಚರ. ನೀವು ಬಿಗಿ ಇಲ್ಲದ ಮಾತು ಮಾತಾಡಿದ್ರೆ ಧನ ಬರೋದನ್ನು ಕೂಡ ನಾಶ ಆಗ್ಬಿಡುತ್ತೆ. ಬುಧ ಕೊಡಬೇಕು ಫಲ, ನೀವು ಮಾತಾಡೋ ಮಾತು ಹೆಚ್ಚು ಕಮ್ಮಿ ಆದ್ರೆ ಏನು ದುಡ್ಡು ಬರಬೇಕು ಅನ್ನೋ ಟೈಮಲ್ಲಿ ನಿಮ್ಮ ಮಾತಿಂದನೇ ನೀವು ದುಡ್ಡು ಬರೋದನ್ನ ನಿಂತಂಗ ಆಗ್ಬಿಡುತ್ತೆ. ಹಣ ಅನ್ನೋದು ಒಂದು ಎನರ್ಜಿ, ನಿಮ್ಗೆ ಬರ್ಬೇಕಾದ್ರೆ ಅದೇನಾಗ್ಬಿಡುತ್ತೆ, ನಿಂತೋಗುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಪ್ರಿಯ ವೀಕ್ಷಕರೇ, ಮಕರ ರಾಶಿ ಮಾರ್ಚ್ 2026 ತಿಂಗಳ ಭವಿಷ್ಯವನ್ನು ತಿಳಿಸಿದ್ದೀನಿ. ನಾವ್ಯಾರು ಶಾಶ್ವತರಲ್ಲ, ಗುರುನು ಶಾಶ್ವತ ಅಲ್ಲ, ಪ್ರಧಾನಮಂತ್ರಿಯವರು ಶಾಶ್ವತ ಅಲ್ಲ, ರಾಜನು ಶಾಶ್ವತ ಅಲ್ಲ. ನಿಜವಾದ ಶಾಶ್ವತ ಯಾರು? ಭಗವಂತ ಒಬ್ಬನೇ. ನನ್ನಲ್ಲಿರುವಂತ ಒಂದು ಚೈತನ್ಯ ಶಕ್ತಿ, ಆ ಆತ್ಮ ಮಾತ್ರ ಶಾಶ್ವತ. ಅದಕ್ಕೆ ಪರಮಾತ್ಮನನ್ನ ಓಂ ಶಾಶ್ವತಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ಶಿವನಿಗೆ ಗಂಗಾಜಲ ಅಭಿಷೇಕ ಮಾಡಿಸಿ ಮಕರ ರಾಶಿಯವರಿಗೆ ಇನ್ನೂ ಅತಿ ಹೆಚ್ಚು ಶುಭ ಫಲ ಪ್ರಾಪ್ತಿಯಾಗುತ್ತೆ. ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡೋದನ್ನ ಮರಿಬೇಡಿ. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ. ನಿಮ್ಗೆಲ್ಲ ದೇವರು ಒಳ್ಳೇದ್ ಮಾಡ್ಲಿ. ಸಮಸ್ತ ಲೋಕೋ ಸುಖಿನೋ ಭವಂತು.